ನಮಸ್ಕಾರ ಮಕ್ಕಳೇ, ಹೇಗಿದ್ದೀರಾ ಎಲ್ಲ? ಇವತ್ತು ನಾನು ಗಣಿತ ವಿಭಾಗದ 2ನೇ ಪಾಠವಾದ ಸಂಖ್ಯೆಗಳು 0ಯಿಂದ 99 ನಾವು ಈ ಭಾಗದಲ್ಲಿ ಏನೇನ ಕಲ್ತ್ಕೋತೀವಿ? ಕೆಲವೊಂದು ಸಂಖ್ಯೆಗಳು ಕೊಟ್ಟಾಗ ಅದರ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಹೇಗೆ ಬರೆಯೋದು ಅನ್ನೋದನ್ನ ಕಲ್ತ್ಕೋತೀವಿ. ಹಾಗೂ ಸಂಖ್ಯಾ ರೇಖೆಯನ್ನ ಹೇಗೆ ನಾವು ಬರೆಯೋದು ಅನ್ನೋದನ್ನ ಈ ಭಾಗದಲ್ಲಿ ಕಲ್ತ್ಕೋತೀವಿ. ಹಾಗಾದ್ರೆ ಪಾಠ ಶುರು ಮಾಡೋಣ ಮಕ್ಕಳ. ಬನ್ನಿ. ಈ ಹುಡುಗಿ ಮೆಟ್ಲು ಹತ್ತುತ್ತಾ ಇದ್ದಾಳೆ. ಕ್ರಮವಾಗಿ ಕನಿಷ್ಠ ಸಂಖ್ಯೆಯಿಂದ ಗರಿಷ್ಠ ಸಂಖ್ಯೆಗೆ ಹೋಗೋದನ್ನ ಏರಿಕೆ ಕ್ರಮ ಅಂತ ನಾವು ಹೇಳ್ತೀವಿ. ಇಲ್ಲಿ ನೋಡಿ ಮಕ್ಕಳ, ಉದಾಹರಣೆ ಕೊಟ್ಟಿದ್ದಾರೆ. 4 ಸಂಖ್ಯೆ ಕೊಟ್ಟಿದ್ದಾರೆ. 2, 42, 12, 22. ಕನಿಷ್ಠ ಸಂಖ್ಯೆ ಅಂದರೆ ಕಡಿಮೆ ಸಂಖ್ಯೆಯಿಂದ ಗರಿಷ್ಠ ಸಂಖ್ಯೆ ಹೆಚ್ಚಿನ ಸಂಖ್ಯೆಗೆ ಹೋಗಬೇಕು, ಬರೆಯಬೇಕು. ನೀವು 4ರಲ್ಲಿ ಕನಿಷ್ಠ ಸಂಖ್ಯೆ ಕಡಿಮೆ ಸಂಖ್ಯೆ ಯಾವುದು ಮಕ್ಕಳ? 2. ಸೊ ಮೊದಲನೇ ಚೌಕದಲ್ಲಿ ನಾವು ಕನಿಷ್ಠ ಸಂಖ್ಯೆ 2 ಅಂತ ನಾವು ಬರಿತೀವಿ. ಮುಂದಿನದು 2 ನಂತರ ಇನ್ನು ಉಳಿದ 3 ಸಂಖ್ಯೆಗಳಲ್ಲಿ ಕನಿಷ್ಠ ಸಂಖ್ಯೆ ಯಾವುದು? 12. 12 ಅಂತ ಬರಿತೀವಿ. ಇನ್ನು ಉಳಿದ 2 ಸಂಖ್ಯೆಗಳಲ್ಲಿ ಕನಿಷ್ಠ ಸಂಖ್ಯೆ ಯಾವುದು? 22. 22 ಅಂತ ಬರಿತೀವಿ. ಇನ್ನು ಉಳಿದದ್ದು ಗರಿಷ್ಠ ಸಂಖ್ಯೆ 42. ಅದನ್ನ ಕೊನೆಯ ಚೌಕದಲ್ಲಿ ಬರಿತೀವಿ. ಈಗ ನಮ್ಮ ಸಂಖ್ಯೆಗಳು 2, 12, 22, 42 ಆಯಿತು. ಹೀಗೆ ನಾವು ಬರೆಯೋದನ್ನ ಕನಿಷ್ಠ ಸಂಖ್ಯೆಯಿಂದ ಗರಿಷ್ಠ ಸಂಖ್ಯೆಗೆ ಬರೆಯೋದನ್ನ ಏರಿಕೆ ಕ್ರಮ ಅಂತ ಹೇಳ್ತೀವಿ. ಸರಿನಾ ಮಕ್ಕಳ? ಚಟುವಟಿಕೆ ಮಾಡೋಣ, ನಿಮ್ಗೆ ಸುಲಭವಾಗಿ ಅರ್ಥ ಆಗತ್ತೆ. 4 ಸಂಖ್ಯೆ ಕೊಟ್ಟಿದ್ದಾರೆ, ಅದನ್ನ ಏರಿಕೆ ಕ್ರಮದಲ್ಲಿ ಬರೆಯಬೇಕು. ಹೇಗೆ? 40, 80, 60, 20. ಇದರಲ್ಲಿ ಕನಿಷ್ಠ ಸಂಖ್ಯೆ ಯಾವುದು? 20. ಫಸ್ಟ್ ಮೊದಲನೇ ಚೌಕದಲ್ಲಿ 20 ಬರೀಬೇಕು. ನಂತರ ಕನಿಷ್ಠ ಸಂಖ್ಯೆ ಯಾವುದು? 40. ನಂತರ 60. ನಂತರ 80. ಏರಿಕೆ ಕ್ರಮದಲ್ಲಿ ಬರೆಯಬೇಕು. ಮೊದಲನೇದು ಕನಿಷ್ಠ ಸಂಖ್ಯೆ, ಕೊನೆಯದು ಗರಿಷ್ಠ ಸಂಖ್ಯೆ. ಹೀಗೆ ನಾವು ಬರೆದಾಗ ಅದನ್ನ ಏರಿಕೆ ಕ್ರಮ ಅಂತ ಹೇಳ್ತೀವಿ. ಎರಡನೇದು 75, 45, 55, 65. ಇದನ್ನ ಏರಿಕೆ ಕ್ರಮದಲ್ಲಿ ಹೇಗೆ ಬರೆಯೋದು? 45, 55, 65 ಮತ್ತು 75. ಮೂರನೇದು 13, 7, 77, 96. ಇದರಲ್ಲಿ ಕನಿಷ್ಠ ಸಂಖ್ಯೆ ಯಾವುದು? 7. ಸೊ 7, 13, 77, 96. ಇದರಲ್ಲಿ 7 ಕನಿಷ್ಠ ಸಂಖ್ಯೆ, 96 ಗರಿಷ್ಠ ಸಂಖ್ಯೆ. ಇದೇ ತರ ಪಟ್ಟಿ ಕೊಟ್ಟಿದ್ದಾರೆ, ಅದನ್ನ ಏರಿಕೆ ಕ್ರಮದಲ್ಲಿ ಹೇಗೆ ಬರೆಯೋದು ನೋಡೋಣ ಬನ್ನಿ. 61, 52, 59, 46. ಏರಿಕೆ ಕ್ರಮದಲ್ಲಿ ಹೇಗೆ ಬರೆಯೋದು? 46, 52, 59, 61. ಎರಡನೇದು 82, 85, 83, 80. ಹೇಗೆ ಬರೆಯೋದು? 80, 82, 83, 85. 76, 74, 72, 68. ಹೇಗೆ ಬರೆಯೋದು? 68, 72, 74, 76. ನಾಲ್ಕನೇದು ಹೇಗೆ ಬರೆಯೋದು? 18, 38, 28, 48. ಇದನ್ನ ಹೇಗೆ ಬರೆಯೋದು? 18, 28, 38, 48. ಐದನೇದು 44, 48, 52, 32. ಇದನ್ನ ಹೇಗೆ ಬರೆಯೋದು? 32, 44, 48, 52. ಕೊನೆಯದು 13, 31, 51, 91 ಇದೆ. ಇದನ್ನ ಹೇಗೆ ಬರೆಯೋದು? 13, 31, 51, 91. ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಹೇಳಿದಾಗ ಕನಿಷ್ಠ ಸಂಖ್ಯೆಯನ್ನ ಮೊದಲು ಬರೆದು ನಂತರ ಅದರ ನೆಕ್ಸ್ಟ್ ಕನಿಷ್ಠ ಸಂಖ್ಯೆ, ಉಳಿದ ಸಂಖ್ಯೆಗಳಲ್ಲಿ ಕನಿಷ್ಠ ಸಂಖ್ಯೆ, ಉಳಿದ ಸಂಖ್ಯೆಗಳಲ್ಲಿ ಕನಿಷ್ಠ ಸಂಖ್ಯೆ ಬರೆದು ಕೊನೆಯಲ್ಲಿ ನಾವು ಬರೆಯಬೇಕಾದದ್ದು ಈ ಸಂಖ್ಯೆಗಳನ್ನ ಗರಿಷ್ಠ ಸಂಖ್ಯೆ ಅಂತ ಹೇಳ್ತೀವಿ. ಹಾಗಾದ್ರೆ ಇಳಿಕೆ ಕ್ರಮ ಅಂದ್ರೆ ಏನು? ಮೊದಲು ಗರಿಷ್ಠ ಸಂಖ್ಯೆ ಬರಿತೀವಿ, ಕೊನೆಯಲ್ಲಿ ಕನಿಷ್ಠ ಸಂಖ್ಯೆ ಬರಿತೀವಿ.
ಇವಾಗ ಮೆಟ್ಲು 1ರಿಂದ 9ರವರೆಗೆ ಹತ್ತಿದ್ರೆ ಅದನ್ನ ಏರಿಕೆ ಕ್ರಮ, ಏರ್ತಾ ಇದ್ದೀವಿ ಅಂತ ಹೇಳ್ತೀವಿ. ಇಳಿಯಿತು ಅಂದ್ರೆ ಹೇಗೆ? 9ರಿಂದ 1ಕ್ಕೆ ಬಂದ್ರೆ ಅದನ್ನ ಇಳಿಕೆ ಕ್ರಮ ಅಂತ ಹೇಳ್ತೀವಿ. ಉದಾಹರಣೆ ಕೊಟ್ಟಿದ್ದಾರೆ, 4 ಸಂಖ್ಯೆ 51, 48, 36, 40. ಇದರಲ್ಲಿ ಇಳಿಕೆ ಕ್ರಮ ಅಂತ ಹೇಳಿದಾಗ ಮೊದಲು ಗರಿಷ್ಠ ಸಂಖ್ಯೆಯನ್ನ ಬರಿಬೇಕು. ಇವು 4ರಲ್ಲಿ ಗರಿಷ್ಠ ಸಂಖ್ಯೆ ಯಾವುದು? 51. ಸೊ ಮೊದಲನೇ ಚೌಕದಲ್ಲಿ 51ನ್ನ ಬರೆಯಬೇಕು. ಉಳಿದ ಸಂಖ್ಯೆಗಳಲ್ಲಿ ಗರಿಷ್ಠ ಸಂಖ್ಯೆ ಯಾವುದು ಮಕ್ಕಳ? ಹೌದು, 48. ಸೊ 48 2ನೇ ಚೌಕದಲ್ಲಿ ಬರೀತಾ ಇದ್ದೀನಿ. 3ನೇ ಚೌಕ ಅಂದ್ರೆ 3ನೇ ಚೌಕ, ಉಳಿದ 2 ಸಂಖ್ಯೆಗಳಲ್ಲಿ ಗರಿಷ್ಠ ಸಂಖ್ಯೆ ಯಾವುದು? 40. 40ನ್ನ 3ನೇ ಚೌಕದಲ್ಲಿ ಬರೀತಾ ಇದ್ದೀನಿ. ಈ 4ರಲ್ಲಿ ಕನಿಷ್ಠ ಸಂಖ್ಯೆ, ಉಳಿದ ಸಂಖ್ಯೆ 36, ಅದನ್ನ ಕೊನೆಯ ಚೌಕದಲ್ಲಿ ಬರೀತಾ ಇದ್ದೀನಿ. ಏರಿಕೆ ಕ್ರಮ ಅಂದ್ರೆ ಕನಿಷ್ಠ ಸಂಖ್ಯೆಯಿಂದ ಗರಿಷ್ಠ ಸಂಖ್ಯೆಗೆ ಹೋಗೋದು. ಇಳಿಕೆ ಕ್ರಮ ಅಂದ್ರೆ ಗರಿಷ್ಠ ಸಂಖ್ಯೆಯಿಂದ ಕನಿಷ್ಠ ಸಂಖ್ಯೆಗೆ ಬರೋದು. ಇದರ ಚಟುವಟಿಕೆ ಮಾಡೋಣ ಮಕ್ಕಳ, ಬನ್ನಿ. 42, 6, 48, 18 ಇದನ್ನ ಇಳಿಕೆ ಕ್ರಮದಲ್ಲಿ ಹೇಗೆ ಬರೆಯೋದು? 48, 42, 18, 6. ಎರಡನೇದು 28, 9, 16, 35 ಇದನ್ನ ಇಳಿಕೆ ಕ್ರಮದಲ್ಲಿ ಹೇಗೆ ಬರೆಯೋದು? ಮೊದಲನೇ ಗರಿಷ್ಠ ಸಂಖ್ಯೆ 35, ನಂತರ 28, ನಂತರ 16, ನಂತರ 9. ಮೂರನೇದು 96, 82, 8, 75 ಇದನ್ನ ಇಳಿಕೆ ಕ್ರಮದಲ್ಲಿ ಹೇಗೆ ಬರೆಯೋದು? 96, 82, 75, 8 ಅಂತ ನಾವು ಬರೀಬಹುದು. ಇಳಿಕೆ ಕ್ರಮದಲ್ಲಿ ಈ ಪಟ್ಟಿಯಲ್ಲಿರುವಂತದ್ದನ್ನ ಇಳಿಕೆ ಕ್ರಮದಲ್ಲಿ ನೀವು ಬರೆಯಬೇಕು. ಸರಿನಾ ಮಕ್ಕಳ? ಬನ್ನಿ. 42, 48, 56, 38 ಇದನ್ನ ಹೇಗೆ ಬರೆಯೋದು? ಗರಿಷ್ಠ ಸಂಖ್ಯೆ ಯಾವುದು ಇದರಲ್ಲಿ? 56. ಸೊ ಮೊದಲು 56 ಬರಿಬೇಕು, ನಂತರ 48, 42, 38. ಎರಡನೇದು 62, 69, 63, 60 ಮೊದಲು ಗರಿಷ್ಠ ಸಂಖ್ಯೆ 69, ನಂತರ 63, 62, 60. 96, 46, 26, 76ರಲ್ಲಿ 96, 76, 46, 26. ನಾಲ್ಕನೇದು 55, 75, 35, 95ರಲ್ಲಿ 95, 75, 55, 35. 11, 7, 15, 6ರಲ್ಲಿ 15, 11, 7, 6 ಅಂತ ಬರಿಬಹುದು. 38, 46, 82, 78ರಲ್ಲಿ 82 ಗರಿಷ್ಠ ಸಂಖ್ಯೆ, 82, 78, 46, 38 ಅಂತ ನಾವು ಬರಿಬಹುದು. ಈಗ ಒಂದು ಸಂಖ್ಯೆ ಕೊಟ್ಟಾಗ ಅದನ್ನ ನಾವು ಹೇಗೆ ಬರಿಬಹುದು? ನಿಮ್ಗೆ ಮಿಂಚಿನ ಪಟ್ಟಿ ಬಗ್ಗೆ ನಾನು ಕಳೆದ ಕ್ಲಾಸ್ನಲ್ಲಿ ಹೇಳಿದ್ದೆ. ಮಿಂಚಿನ ಪಟ್ಟಿಯಲ್ಲಿ 4, 7 ಅಂತ ಕೊಟ್ಟಾಗ ಅದನ್ನ ಯಾವ ತರ ಮಾಡಬಹುದು? 47 ಅಂತ ಮಾಡಬಹುದು. 74 10ನೇ ಜಾಗದಲ್ಲಿ 4 ಬರಿಬಹುದು, ಬಿಡಿ ಜಾಗದಲ್ಲಿ 7 ಬರಿಬಹುದು, ಆಗ 47 ಆಗತ್ತೆ. ಅದೇ 10ನೇ ಜಾಗದಲ್ಲಿ 7 ಹಾಕ್ದಾಗ ಸೊ ಅದರ ಸ್ಥಾನ ಬೆಲೆ 74 ಆಗತ್ತೆ. 74 ಅಂದಾಗ 47, 74ರಲ್ಲಿ ದೊಡ್ಡ ಸಂಖ್ಯೆ 74, ಚಿಕ್ಕ ಸಂಖ್ಯೆ 47. ಅದೇ ತರ 3 ಮತ್ತು 5ನ್ನ ಬಳಸಿ 35, 53 ಆಗ್ಬೋದು. ಸೊ 53 ದೊಡ್ಡದು, ಸೊ 53 ದೊಡ್ಡ ಸಂಖ್ಯೆ ಅಂತ ನಾವು ಬರೀಬಹುದು. 7 ಮತ್ತು 2 ಅಂದ್ರೆ 72, 27 ಆಗತ್ತೆ. ದೊಡ್ಡ ಸಂಖ್ಯೆ ಅವೆರಡರಲ್ಲಿ 72 ಅಂತ ಬರೀಬಹುದು. 6 ಮತ್ತು 5 ಅಂದ್ರೆ 65, 56 ಆಗತ್ತೆ. ಅದರ ಚಿಕ್ಕ ಸಂಖ್ಯೆ ಅಂತಂದ್ರೆ 56 ಅಂತ ನಾವು ಬರಿಬಹುದು. ಈಗ ಸಂಖ್ಯೆಗಳ ಬಗ್ಗೆ ಎಲ್ಲಾ ರೀತಿಯಲ್ಲಿ ತಿಳ್ಕೊಂಡ್ವಿ. ಹಿಂದಿನ ಸಂಖ್ಯೆ, ಮುಂದಿನ ಸಂಖ್ಯೆ, ಮಧ್ಯ ಸಂಖ್ಯೆ, ಕನಿಷ್ಠ ಸಂಖ್ಯೆ, ಗರಿಷ್ಠ ಸಂಖ್ಯೆ ಹೀಗೆ ಕಲ್ತ್ಕೊಂಡ್ವಿ. ಇದನ್ನ ಸಂಖ್ಯಾ ರೇಖೆಯಲ್ಲಿ ಹೇಗೆ ಬರೆಯೋದು? ಇಲ್ಲಿ ನೋಡಿ ಮಕ್ಕಳ, ಈ ಹುಡುಗಿ ಒಂದು ಕಂಬನ ರೆಫರೆನ್ಸ್ ಆಗಿ ತಗೊಂಡಿದ್ದಾಳೆ. ಈ ಕಂಬದ ಸಾಲಲ್ಲಿ ಕೆಲವೊಂದು ಆಟಿಕೆಗಳನ್ನ ಇಟ್ಟಿದ್ದಾಳೆ. ಅವಳಣ್ಣ ಬಂದು ಈ ಆಟಿಕೆಗಳನ್ನ ಏನು ಇಟ್ಟಿದ್ದಾಳೋ ಅದಕ್ಕೆ ಒಂದು ಗೆರೆಯನ್ನ ಹಾಕಿದ್ದಾನೆ.
ಗೆರೆ ಹಾಕ್ಬಿಟ್ಟು 1ನೇ ಆಟಿಕೆ ಯಾವುದು? ಆ ಕಂಬದ ನಂತರ 1ನೇ ಆಟಿಕೆ ಯಾವುದು? ಚೆಂಡು. 4ನೇ ಆಟಿಕೆ ಯಾವುದು? ಆ ಕರಡಿ ಬೊಂಬೆ, ಟೆಡಿ ಬೇರ್. ಹೀಗೆ ಆ ಕಂಬನ ರೆಫರೆನ್ಸ್ ಆಗಿ ತಗೊಂಡು ಅದರ ಸುತ್ತಾನ ಹಾಕಿದ್ದಾರೆ. ಇದನ್ನ ನಾವು ಸಂಖ್ಯಾ ರೇಖೆಯಲ್ಲಿ ಹೇಗೆ ಬರೆಯೋದು ನೋಡೋಣ ಬನ್ನಿ. ಕಂಬ ಅಂದ್ರೆ ಇದನ್ನ 0 ಅಂತ ತಗೊಳ್ಳಿ ಮಕ್ಕಳು. 0 ಅಂತ ಬರೆದುಬಿಟ್ಟು ಎಷ್ಟು ಆಟಿಕೆಗಳಿದೆ? ಮೊದಲನೇ ಆಟಿಕೆ ಚೆಂಡು, ಅದಕ್ಕೆ 1. 2ನೇ ಆಟಿಕೆಗೆ 2, 3, 4, 5, 6. ಹೀಗೆ ಕಂಬನ ರೆಫರೆನ್ಸ್ ಆಗಿ ತಗೊಂಡು ಎಷ್ಟು ಆಟಿಕೆಗಳಿದೆ ಅದಕ್ಕೆ ಸಂಖ್ಯೆಯನ್ನ ಬರಿಬೇಕು. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳ? ಕಂಬದಿಂದ ಪ್ರಾರಂಭಿಸಿ 0 ಅಂತ ಭಾವಿಸಿ ಎಷ್ಟು ಆಟಿಕೆಗಳಿವೆಯೋ ಅದಕ್ಕೆ ಸಂಖ್ಯೆಯನ್ನ ಬರಿಬೇಕು. ಉದಾಹರಣೆಯಲ್ಲಿ ಈ ಕೆಲವೊಂದು ಸಂಖ್ಯೆಗಳನ್ನ ಕೊಟ್ಟಿಲ್ಲ, ಅದನ್ನ ನೀವು ಕೆಳಗಡೆ ಭರ್ತಿ ಮಾಡಿ. 0, 1, 2, 3, 4, 5, 6, 7, 8, 9, 10 ಅಂತ ನಾವು ಬರಿಬಹುದು. ಎರಡನೇದ್ರಲ್ಲೂ ಅಷ್ಟೇ ಬಿಟ್ಟಿರುವಂತಹ ಸಂಖ್ಯೆಗಳನ್ನ ಬರಿಬೇಕು, 0 ಇಂದ 10. ಈ ಸಂಖ್ಯಾ ರೇಖೆ ಬರೆಯುವಾಗ ಮಕ್ಕಳ ಯಾವಾಗಲೂ ನೀವು 0 ಇಂದ ಬರಿಬೇಕು. 0 ಇಂದ ಯಾವ ಸಂಖ್ಯೆ ಬರಿಬೇಕು? 1, 2, 3, 4. 1ನೇ ಆಟಿಕೆ ಬಾಲ್, ಚೆಂಡು ಇಟ್ಕೊಂಡಿದ್ದಾರೆ, ಸೊ 1. ಸೊ 0 ಇಂದ ನಾವು ಎಲ್ಲಾ ಗೆರೆಯನ್ನ ಸಂಖ್ಯಾ ರೇಖೆಯಲ್ಲಿ ಬರಿಬೇಕು ಮಕ್ಕಳ. ಅರ್ಥ ಆಗ್ತಿದೆ ಅಲ್ವಾ? ನೀವು ಅದನ್ನ ಸಂಖ್ಯಾ ರೇಖೆಯನ್ನ 0 ಇಂದ ನೀವು ಎಷ್ಟಿದೆಯೋ ಅದನ್ನ ಸಂಖ್ಯೆಗಳನ್ನ ಬರಿತಾ ಹೋಗ್ಬೋದು. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳ? ಹಾಗಾದ್ರೆ ನಾವು ಇಲ್ಲಿ ಕಲ್ತಿದ್ದೇನು ಇವತ್ತು? ಸಂಖ್ಯೆಗಳನ್ನ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಹೇಗೆ ಬರೆಯೋದು ಅನ್ನೋದನ್ನ ಕಲ್ತ್ಕೊಂಡ್ವಿ. ಮತ್ತೆ ಈ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ನಮ್ಮ ವಸ್ತುಗಳ ಸ್ಥಾನವನ್ನ ಹೇಗೆ ಗುರುತಿಸೋದು ಅನ್ನೋದನ್ನ ಕಲ್ತ್ಕೊಂಡ್ವಿ. ಇಲ್ಲಿಗೆ ಈ 2ನೇ ಪಾಠವಾದ ಸಂಖ್ಯೆಗಳು 0 ಇಂದ 99 ಇದು ಮುಕ್ತಾಯ ಆಗತ್ತೆ ಮಕ್ಕಳ. ಎಲ್ಲಾ ಸಂಖ್ಯೆಯನ್ನ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಎಲ್ಲಾ ಚಟುವಟಿಕೆಗಳನ್ನ ಭರ್ತಿ ಮಾಡಿ ನಿಮ್ಮ ಸಂಖ್ಯೆಯ ಜ್ಞಾನವನ್ನ ವೃದ್ಧಿಸ್ಕೊಳ್ಳಿ ಅಂತ ಹೇಳ್ತಾ ಈ ಪಾಠನ ಮುಗಿಸ್ತೀನಿ ಮಕ್ಕಳ. ನಮಸ್ಕಾರ.